ಅತಿಥಿ ಉಪನ್ಯಾಸಕ ಹುದ್ದೆಗಾಗಿ ನಕಲಿ ಪಿಎಚ್ಡಿ ಪ್ರಕರಣ. ಸುವರ್ಣ ನ್ಯೂಸ್ ವರದಿಯ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಈಗ ಎಚ್ಚೆತ್ತುಕೊಂಡಿದೆ. ಅತಿಥಿ ಉಪನ್ಯಾಸಕರ ಪಿಎಚ್ಡಿಯ ನೈಜತೆ ಪರಿಶೀಲನೆಗೆ ಈಗ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ ಪತ್ತೆಗೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಎಲ್ಲ ಪ್ರಾಂಶುಪಾಲರಿಗೆ ಈ ವಿಚಾರವಾಗಿ ಸಂದೇಶವನ್ನ ರವಾನಿಸಿದೆ ಶಿಕ್ಷಣ ಇಲಾಖೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಪ್ರತಿ ಕಾಲೇಜಿನಲ್ಲಿ ಎಷ್ಟು ಅತಿಥಿ ಉಪನ್ಯಾಸಕರಿದ್ದಾರೆ, ಎಷ್ಟು ಅತಿಥಿ ಉಪನ್ಯಾಸಕರ ಪಿಎಚ್ಡಿ ಅಸಲಿ, ಎಷ್ಟು ನಕಲಿ ಪಿಎಚ್ಡಿ ಸಲ್ಲಿಸಿ ಹುದ್ದೆ ಪಡೆದವರ ಮಾಹಿತಿಯನ್ನ ನೀಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಕಲಿ ಪಿಎಚ್ಡಿ ಸಲ್ಲಿಸಿದವರ ಮಾಹಿತಿ ತಕ್ಷಣ ನೀಡೋದಕ್ಕೆ ಸೂಚನೆ ಕಳುಹಿಸಲಾಗಿದೆ. ಗೂಗಲ್ ಫಾರಂ ಮೂಲಕ ಮಾಹಿತಿಯನ್ನ ಭರ್ತಿ ಮಾಡೋದಕ್ಕೆ ಆದೇಶ ನೀಡಲಾಗಿದೆ. ಈ ಮೂಲಕ ನಕಲಿ ಪಿಎಚ್ಡಿ ಸಲ್ಲಿಸಿದವರ ಗೇಟ್ ಪಾಸ್ಗೆ ಶಿಕ್ಷಣ ಇಲಾಖೆ ಈಗ ಸಿದ್ಧತೆ ಮಾಡಿಕೊಳ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೊಡ್ಡೇಶ್ ಇದೀಗ ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ ಮೂಲಕ ಹುದ್ದೆಯನ್ನ ಪಡ್ಕೊಂಡಿರೋರ ವಿರುದ್ಧ ಈಗ ಕ್ರಮಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿರೋದು. ಯಾವ ರೀತಿಯಾಗಿ ಸೂಚನೆ ಹೋಗಿದೆ, ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಈ ವಿಚಾರವಾಗಿ? ಮಧುಕರ್, ಏನು ರಾಜ್ಯದಲ್ಲಿ ವಿವಿಧ ಒಟ್ಟು 4,434 ಪದವಿ ಕಾಲೇಜುಗಳಲ್ಲಿ ಇರ್ತಕ್ಕಂತಹ ಸುಮಾರು 4,000ಕ್ಕೂ ಅಧಿಕ ಅತಿಥಿ ಉಪನ್ಯಾಸಕರಿದ್ದಾರೆ. ಅದರಲ್ಲಿ ಹಲವಾರು ಜನ ಅತಿಥಿ ಉಪನ್ಯಾಸಕರು ಈಗಾಗಲೇ ನಕಲಿ ಪಿಎಚ್ಡಿ ಅನ್ನ ಪಡೆದುಕೊಂಡು ಅವರೆಲ್ಲರೂ ಕೂಡ ಈಗಾಗಲೇ ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಳೆದ 3-4 ದಿನಗಳು ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಈ ವರದಿಗೆ ಇದೀಗ ಬಿಗ್ ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು ಅದು ಏನಂತ ಹೇಳಿದ್ರೆ, ಏನು ರಾಜ್ಯದ ವಿವಿಧ ಪದವಿ ಕಾಲೇಜುಗಳಿರ್ತಕ್ಕಂಥ ಅತಿಥಿ ಉಪನ್ಯಾಸಕರ ಏನು ಪಿಎಚ್ಡಿ ಮಾಡಿದ್ದಾರೆ, ಅದರಲ್ಲಿ ಅಸಲಿ ಜೊತೆಗೆ ನಕಲಿಯನ್ನ ಬೇರ್ಪಡಿಸುವಂತ ಒಂದು ಕೆಲಸಕ್ಕೆ ಇದೀಗ ಕಾಲೇಜ್ ಶಿಕ್ಷಣ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ 434 ಪದವಿ ಕಾಲೇಜುಗಳ ಪ್ರಾಚಾರ್ಯರಿಗೆ ಇದೀಗ ಕಾಲೇಜ್ ಶಿಕ್ಷಣ ಇಲಾಖೆ ಒಂದು ಲೆಟರ್ ಅನ್ನ ಕೂಡ ಮಾಡಿರ್ತಕ್ಕಂಥ. ಆ ಲೆಟರ್ ಏನಂತ ಹೇಳಿದ್ರೆ, ನಿಮ್ಮ ಕಾಲೇಜುಗಳಲ್ಲಿ ಎಷ್ಟು ಜನ ಅತಿಥಿ ಉಪನ್ಯಾಸಕರು ಪಿಎಚ್ಡಿ ಅನ್ನ ಮಾಡಿದ್ದಾರೆ, ಅವರು ಯಾವ ವಿಶ್ವವಿದ್ಯಾಲಯಗಳಿಂದ ಮಾಡಿದ್ದಾರೆ, ಅದರಲ್ಲಿ ಅಸಲಿ ಯಾವುದು ನಕಲಿ ಯಾವುದು, ಅದ್ರ ಜೊತೆಗೆ ಅದರ ನೈಜತೆಯನ್ನು ಕೂಡ ಈಗ ಪರಿಶೀಲನೆ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ. ಈಗ ಈ ಹಿನ್ನೆಲೆಯಲ್ಲಿ ಗೂಗಲ್ ಫಾರ್ಮ್ ಮೂಲಕ ಅದನ್ನ ಅಪ್ಲೋಡ್ ಮಾಡಿ ಏನು ವಿಶ್ವವಿದ್ಯಾಲಯಗಳಿಗೆ ಕಳಿಸುವಂತ ಕೆಲಸಕ್ಕೆ ಈಗಾಗಲೇ ಕಾಲೇಜ್ ಶಿಕ್ಷಣ ಇಲಾಖೆ ಮುಂದಾಗಿದೆ. ಇದು ಒಂದು ಏಷ್ಯಾನೆಟ್ ನ ಸುವರ್ಣ ನ್ಯೂಸ್ ನ ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಹಾಗೊಂದ್ ವೇಳೆ ನೈಜತೆಯಲ್ಲಿ ಏನಾದ್ರೂ ಇದು ನಕಲಿ ಅಂತ ಕಂಡು ಬಂದ್ರೆ ಖಂಡಿತವಾಗಿ ಎಲ್ಲರೂ ಕೂಡ ಮನೆಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಯಾರೆಲ್ಲ ನಕಲಿ ಪಿಎಚ್ಡಿ ಅನ್ನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಇದೀಗ ನಡುಕ ಆರಂಭ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿದ್ರು, ನಾವು ಇದನ್ನ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡ್ತೀವಿ, ಯಾರೆಲ್ಲ ಇದರ ಒಂದು ನಕಲಿ ಪಿಎಚ್ಡಿ ಅನ್ನ ಪಡ್ಕೊಳ್ಳಿಕ್ಕೆ ಯಾರೆಲ್ಲ ಭಾಗಿಯಾಗಿದ್ದಾರೆ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ರು. ಮತ್ತೊಂದ್ ಕಡೆ ನಾವ್ ಯಾರನ್ನೂ ಕೂಡ ನಕಲಿ ಪಿಎಚ್ಡಿ ನ ಪಡೆದಂತವ್ರನ್ನ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಅದರ ಭಾಗವಾಗಿ ಇದೀಗ ಅತಿಥಿ ಉಪನ್ಯಾಸಕರು ಪಿಎಚ್ಡಿ ಅನ್ನ ನೈಜತೆಗೆ ಒಳಪಡಿಸತಕ್ಕಂಥದ್ದು ಒಂದು ಉತ್ತಮವಾದ ಒಂದು ಕಾರ್ಯ ಅಂತ ಹೇಳ್ಬೋದು. ಮಧುಕರ್, ಓಕೆ, ಥ್ಯಾಂಕ್ ಯು ದೊಡ್ಡೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.